ನಾನು, ಗೀತಕ್ಕ, ದೀಪು 3 ಜನನೂ ಐಕಿಯಾಗೆ ಹೋಗಿದ್ವಿ. ನಾನು ಮತ್ತು ದೀಪು ಐಕಿಯಾನ ನೋಡಿರಲಿಲ್ಲ. ನಾವಿಬ್ಬರು ಫಸ್ಟ್ ಟೈಮ್ ನೋಡಿದ್ದು. ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಇದರಲ್ಲಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇತ್ತು, ಕಾಪಿರೈಟ್ ಬಂದುಬಿಡುತ್ತೆ ಯೂಟ್ಯೂಬಲ್ಲಿ. ಹಂಗಾಗಿ ಆ ವಾಯ್ಸ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವಳಿಗೆ ದುಡ್ಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ಲು. ಹೊಸ ಮನೆ ಕಟ್ತಿದ್ದಾರೆ, ಹೊಸ ಮನೆ ಕಟ್ಟೋರಿಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಅಂತಲೇ ಹೇಳ್ಬೋದು. ದೀಪು ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೀತಕ್ಕ ಕರ್ಕೊಂಡು ಹೋದ್ರು. ನೀವಿಬ್ಬರು ಯಾವಾಗಲೂ ಮನೇಲಿ ಇರ್ತೀರಾ, ನೋಡಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಇಬ್ಬರೂ ಕರ್ಕೊಂಡೋಗಿತ್ತು. ಅಕ್ಕ ಏನಾದರೂ ನೋಡ್ಕೊಬಂದು ಅಕ್ಕಂಗೆ ಖುಷಿ ಆದರೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಆ ಥರ ಸಿಗೋರು ಅಪರೂಪ ಅಲ್ವಾ. ಇವರು ಖುಷಿಯಾಗಿರಲಿ, ಬೇರೆಯವ್ರ ಖುಷಿನ ನೋಡಿ ಖುಷಿ ಪಡೋರು ತುಂಬ ಅಪರೂಪ. ಅದರಲ್ಲಿ ನಮ್ಮ ಗೀತಕ್ಕನೂ ಒಬ್ಬರು ನಮ್ಮನ್ನು ಕರ್ಕೊಂಡು ಹೋಗಿತ್ತು. ಬಟ್ ನಾವು ಹೋಗಿದ್ದು ತುಂಬ ಲೇಟಾಗಿ ಹೋಗಿತ್ತು. ನೀವೇನಾದರೂ ಹೋದರೆ ಬೆಳಿಗ್ಗೆನೇ ಬೇಗ ಹೋಗಿ, ಅದು ಸಂಜೆವರೆಗೂ ನೋಡಿದ್ರೂ ಸಾಕಾಗಲ್ಲ, ಅಷ್ಟು ದೊಡ್ಡದಾಗಿದೆ. ಮತ್ತು ನೋಡೋಕೆ ಅಷ್ಟೊಂದು ಇದೆ ಕೂಡ, ತುಂಬಾ ಚೆನ್ನಾಗಿದೆ. ಅಡುಗೆ ಮನೇಲಿ ಏನು ಇಡಬೇಕು, ಎಷ್ಟು ಜಾಗದಲ್ಲಿ ಹೆಂಗೆ ಕಟ್ಕೋಬೇಕು, ಏನೇನು ಎಲ್ಲೆಲ್ಲಿ ಇಡಬೇಕು, ಒಂದೊಂದು ಸ್ಪೂನು ಕೂಡ ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮೊದಲೇ ನಮಗೆ ಮನೆ ಅಂದರೆ ಹೆಣ್ಮಕ್ಳಿಗೆ ಅಷ್ಟೊಂದು ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಅರೇಂಜ್ ಮಾಡಿ ಅವರು ಒಂದು ಡೆಮೋ ತೋರಿಸಿದ್ದಾರೆ ಅಂತ ಅಂದರೆ, ಡೆಮೋ ಅಲ್ಲ ಆ್ಯಕ್ಚುಲಿ ಅದು ಎಲ್ಲ ಅಷ್ಟು ಚೆನ್ನಾಗಿದೆ. ಡೆಮೋ ಅಂತ ಹೇಳೋಕ್ಕೆ ಆಗಲ್ಲ, ಅಲ್ಲೇ ಮನೆ ಉಳ್ಕೊಂಬಿಡೋಣ ಅಂತ ಅನ್ನಿಸ್ತಿತ್ತು ನನಗಂತೂ. ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಏನಾದರೂ ಹೊಸ್ದಾಗಿ ಮನೆ ಕಟ್ತಿದ್ರೆ ಒಂದು ಐಡಿಯಾ, ನಮ್ಮದೊಂದು ಐಡಿಯಾ ಇರುತ್ತೆ, ಇಲ್ಲೋಗಿ ನೋಡ್ಕೊಬಂದರೆ ಇನ್ನೊಂದಷ್ಟು ಐಡಿಯಾ ಸಿಗುತ್ತೆ ಅಂತಲೇ ಹೇಳ್ಬೋದು. ದೀಪು ಹೇಳ್ತಾ ಇದ್ಲು, ದುಡ್ಡು ಒಂದಿದ್ರೆ ಚೆನ್ನಾಗಿರುತ್ತೆ ಅಂತ. ಮನೆ ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ. ಹಳೆ ಕಾಲದಲ್ಲಿ ಹೇಳಿದಾರಲ್ವ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಅಂದ್ಬಿಟ್ಟು. ಮದುವೆ ಹೆಂಗೋ ಒಂದು ಏನೂ ಇಲ್ಲಾಂದರೆ ಆಗೋಗುತ್ತೆ, ಬಟ್ ಮನೆ ಮಾಡಬೇಕಾದ್ರೆ ಒಂದು ಐಟಮ್ ಇಲ್ಲ ಅಂದ್ರೂ ಅವರು ಕೆಲಸ ಸ್ಟಾರ್ಟ್ ಮಾಡಲ್ಲ. ಯಾಕಂದರೆ ನನಗೆ ನಮ್ಮ ಮನೆ ಕಟ್ಟಿದಾಗ ನಮ್ಮ ಅಮ್ಮವ್ರೂರಲ್ಲಿ ಅದು ಅನುಭವ ಆಗಿದೆ ನನಗೆ. ಎಷ್ಟೊಂದು ಸಲ ಅಮೌಂಟ್ ಇಲ್ಲದೆ ಕೆಲಸ ಅವರು ಮಾಡ್ಸೋಕ್ಕೆ ಆಗಲ್ಲ. ಒಂದೇನಾದರೂ ವಸ್ತು ಇಲ್ಲ ಅಂದ್ರೂ ಅದು ಸ್ಟಾಪ್ ಆಗೇ ಹೋಗುತ್ತೆ. ತುಂಬಾ ಕಷ್ಟ. ನಾವೇನೋ ಹೆಣ್ಮಕ್ಳು ಹೇಳ್ಬಿಡ್ತೀವಿ, ಪಾಪ ಗಂಡು ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಎಲ್ಲನೂ ಆಗಬೇಕು ಅಂತ ಅಂದರೆ ಒಂದೇ ಸಲ ಆಗೋದಿಲ್ಲ. ಒಂದೊಂದೇ ಮೆಟ್ಲನ್ನ ಹತ್ಕೊಂಡು ನಾವು ಹೋಗಬೇಕು. ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಂದರೆ ಹಂಗೆ ಇರುತ್ತೆ. ಕೆಲವೊಬ್ರಿಗೆ ಒಂದು ಮನೆ ಅನ್ನೋದು ಯಾವ ಲೆಕ್ಕನೂ ಇರೋಲ್ಲ, ಎಷ್ಟೊಂದು ಮನೆಗಳನ್ನ ಕಟ್ಟಿರ್ತಾರೆ. ಅಂಥವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗ್ತಿಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಒಂದು ಸಣ್ಣ ಮನೆ ಕಟ್ಕೊಳ್ಳೋದೇ ಒಂದು ಕನಸು. ಅಂಥದ್ರಲ್ಲಿ ನಾವು ಇಂಥದ್ದೆಲ್ಲ ನೋಡ್ಕೊಂಬಂದಾಗ ಇನ್ನೊಂದಷ್ಟು ಆ ಕನಸುಗಳಿಗೆ ರೆಕ್ಕೆ ಪುಕ್ಕ ಎಲ್ಲ ಬಂದು ಇನ್ನೊಂದಷ್ಟು ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮಕ್ಕಳು ರೂಮ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ತುಂಬಾ ಇಷ್ಟ ಆಯಿತು. ಆ ಥರ ನನ್ನ ಮಕ್ಕಳಿಗೆ ಕಟ್ಕೊಡ್ಬೋದಲ್ವ ಅಂತ ನನಗೆ ಅನ್ನಿಸ್ತಿತ್ತು. ನನಗೆಲ್ಲ ಎಲ್ಲದರಲ್ಲೂ ಇಷ್ಟ ಆಗಿದ್ದೆ ನನಗೆ ಮಕ್ಕಳದು ಬೆಡ್ರೂಮ್ಸ್ಗಳು ತುಂಬಾ ಚೆನ್ನಾಗಿತ್ತು ಅಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಮಕ್ಕಳಂದ್ರೇ ತುಂಬ ಇಷ್ಟ. ಅದರಲ್ಲಿ ಮಕ್ಕಳಿಗೆ ಅವ್ರು ಕಂಫರ್ಟಬಲಾಗಿ ಫೀಲ್ ಕೊಡೋದು ಆ ಥರದ್ದೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಅಂತ ಆಯಿತು ನನಗೆ. ನಮ್ಮ ಪರಿ ಅಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತಿದ್ದ. ಎಲ್ಲಾದ್ರ ಮೇಲೆ ಸೋಫಾ ಮೇಲೆಲ್ಲ ಮಲ್ಕೊಂಡು, ಬೆಡ್ ಮೇಲೆಲ್ಲ ಮಲ್ಕೊಂಡು ಅವನು ಫೀಲ್ ಮಾಡ್ತಾಯಿದ್ದ. ನಮಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಗೀತಕ್ಕ ನೋಡಿರೋದ್ರಿಂದ ಪಟ 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 ಅಂತ ನೋಡ್ಕೊಂಡು ಹೊಟ್ಟೋಯ್ತಾಯಿತ್ತು. ನಾನು ದೀಪು ನಿಧಾನಕ್ಕೆ ನೋಡಿಕೊಂಡು ಪ್ರತಿಯೊಂದೂ ಎಂಜಾಯ್ ಮಾಡ್ತಾಯಿದ್ವಿ. ಎಷ್ಟಾಗುತ್ತೆ ಅಷ್ಟು ಈ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅಲ್ಲಿ ಒಳಗಡೆ ಹೋದರೆ ಎಷ್ಟೊತ್ತಾಗುತ್ತೆ ಅಂತಲೇ ಗೊತ್ತಾಗಲ್ಲ, ಆ ಥರ ಆಗುತ್ತೆ. ಅದಕ್ಕೆ ನೀವೇನಾದರೂ ಹೊರಡಬೇಕು ಅಂದರೆ ಬೆಳಗ್ಗೆನೇ ಮನೆ ಬಿಡಿ, ನಿಧಾನಕ್ಕೆ ನೋಡಿಕೊಂಡು ಶಾಪಿಂಗು ಮಾಡೋಕ್ಕಾದರೆ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಜಾಸ್ತಿ ಪ್ರೈಸ್ ಅಂತಲೇ ಹೇಳ್ಬೋದು. ನಿಮಗೆ ಕೆಪಾಸಿಟಿ ಇದ್ದರೆ ಮಾಡಿ, ಇಲ್ಲಾಂದರೆ ಯಾರೋ ತೊಗೋತಿದ್ದಾರೆ, ಯಾರೋ ಮಾಡ್ತಿದ್ದಾರೆ ಅಂತ ನಾವು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಕೈಲಿ ಆಗುತ್ತೆ ಅದನ್ನು ತೊಗೋಬೇಕು, ಬಟ್ ಹೆವಿ ಕಾಸ್ಟ್ಲಿನೇ ಇದೆ ಅಲ್ಲಿ ಅಂತ ನಮಗೆ ಅನಿಸಿದ್ದು. ನಮಗೆಲ್ಲ ಅಲ್ಲಿ ಪ್ರೈಸ್ ನೋಡಿದ್ರೇ ಹಂಗೆ ಅನಿಸುತ್ತೆ. ನಾನು ಕೆಲವೊಂದು 4 ಐಟಮ್ ತೊಗೊಂಬಂದೆ ಅಷ್ಟೇ. ನನ್ನ ಮಕ್ಳಿಗೆ, ಅದು ನನಗೋಸ್ಕರ ತೊಗೊಂಡಿಲ್ಲ, ನನ್ನ ಮಕ್ಳಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಂಗಾಗಿ ನಾನು ತೊಗೊಂಡು ಬಂದಿದ್ದು. ಬಟ್ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ. ಮನೆಗೆ ಏನೇನು ಐಟಮ್ಸ್ ಬೇಕು, ಕಿಚನ್ಗೆ ಏನೇನು ಐಟಮ್ಸ್ ಬೇಕು ಪ್ರತಿಯೊಂದು ಇದೆ. ಮತ್ತು ಗ್ಯಾಸ್ ಮೇಲೆ ಎಷ್ಟು ಚೆನ್ನಾಗಿ ಸ್ಟವ್ ಇಟ್ಟಿನೂ ತೋರಿಸಿದ್ದಾರೆ ಅಂದರೆ, ನೋಡಿದ್ಮೇಲೆ ಅಲ್ಲಿ ನನಗೆ ಈ ಥರ ಇಟ್ಟಿದ್ದಾರಾ ಅಂತ ಅನ್ನಿಸ್ತಿತ್ತು. ಅಷ್ಟು ಖುಷಿ ಆಯಿತು ಅಲ್ಲಿ ಐಕಿಯಾಗೆ ಹೋಗಿ. ನನಗೆ ಫಸ್ಟ್ ಟೈಮ್ ಹೋದರೆ ಈ ಥರ ಫೀಲ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಹೋದಾಗ ಏನಷ್ಟು ಅನಿಸಲ್ಲ. ನಾವು ಪ್ರತಿ ಸಲವೂ ಫಸ್ಟ್ ಟೈಮ್ ಫೀಲ್ ಮಾಡಿದಾಗ ಈ ಥರ ಆಗ್ತಿರುತ್ತೆ. ಮತ್ತು ಮಕ್ಕಳಿಗೆ ಈ ಥರ ಡಾಲ್ಗಳಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಪರಿಗಂತೂ ಬರೋಕ್ಕೆ ಮನಸ್ಸಿರಲಿಲ್ಲ. ಕರ್ಕೊಂಬಂದರೆ ಸಾಕು ಅವನು ಅಳೋನು, ಅಲ್ಲೇ ಆಟಾಡಬೇಕು ಅಂತ ಅನ್ನಿಸ್ತಿತ್ತು ಅವನಿಗೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಅಲ್ಲಿ ನೋಡ್ಕೊಂಬಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನಾನು, ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ. ನಮ್ಮ ಮನೆಯವ್ರು
ಯಾವಾಗಲೂ ಹೇಳೋರು, ಕರ್ಕೊಂಡು ಹೋಗ್ತೀನಿ ಒಂದ್ಸಲ, ತುಂಬ ಚೆನ್ನಾಗಿದೆ ನೀನು ಅಡುಗೆ ಮನೆ ಎಲ್ಲ ಇಷ್ಟಪಡ್ತೀಯಲ್ಲ, ನಿನಗೆ ಖುಷಿ ಆಗುತ್ತೆ ಅಂತ. ನಾನು ನೋಡ್ಕೊಂಬಂದೆ, ಗೀತಕ್ಕ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ಮೇಲೆ ಅಲ್ಲಿ ಇನ್ನಷ್ಟು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ನನಗೆ ಅಂತ ಹೇಳ್ತಾಯಿದ್ರು. ನಾನು ಯಾವಾಗ್ಲೂ ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ ನೋಡಿನೇ ನಾನು ಅವ್ರಿಗೆ ಹೇಳೋದು ಮಾಡೋಣ ಅಂತ ಅಂದ್ಬಿಟ್ಟು. ಆಗದೆ ಇರೋದಕ್ಕೆಲ್ಲನೂ ಒಂದೇ ಸಲ ಮಾಡಿ ಅಂತ ನಾನು ಯಾವತ್ತೂ ಪ್ರೆಷರ್ ಕೊಟ್ಟಿಲ್ಲ. ಅವ್ರೇನೇ ಕೆಲಸ ಮಾಡಿದಾಗಲೂ ನಾನು ಅವ್ರಿಗೆ ಯಾವಾಗಲೂ ಅವ್ರ ಹಿಂದೆ ಇದ್ದೇ ಇರ್ತೀನಿ ಪ್ರತಿ ಸಲನೂ. ಅವರು ಅಷ್ಟೇ, ನಾನೇನು ಕೆಲಸ ಮಾಡ್ತಾಯಿದ್ದೀನಿ ಅವರು ನನ್ನ ಹಿಂದೆ ಇದ್ರೇ ನಾನು ಮಾಡೋಕ್ಕಾಗೋದು, ಇಲ್ಲಾಂದರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು. ನಾನು ಪ್ರತಿ ಸಲ ಅವ್ರಿಗೆ ಹೇಳ್ತಾ ಇರ್ತೀನಿ, ಏನಾದರೂ ಮಾಡಬೇಕಾದ್ರೆ ಇಬ್ರೂ ಒಂದೇ ದಾರಿಲಿ ಹೋದಾಗ ಮಾತ್ರ ಅದು ಸಾಧ್ಯ. ನಾನು ಒಂದು ಕಡೆ ಅವ್ರು ಒಂದು ಕಡೆ ಹೋದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮನೆ ಅನ್ನೋದು ಒಂದು ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅದೊಂದು ದೊಡ್ಡ ಕನಸು. ಅದನ್ನು ಈಡೇರಿಸ್ಕೊಳ್ಬೇಕಾದ್ರೆ ಅದಕ್ಕೆ ತುಂಬ ಶ್ರಮ ಪಡಬೇಕು. ಎಷ್ಟೊಂದು ವರ್ಷಾನುಗಟ್ಲೆ ಆಗ್ಬೋದು, ಎಷ್ಟು ದಿನ ಆಗ್ಬೋದೋ ಗೊತ್ತಿಲ್ಲ. ಬಟ್ ಆಗಲ್ಲ ಅಂತ ಬಿಡೋಕ್ಕೆ ಹೋಗ್ಬಾರ್ದು. ಆಗದೆ ಇರೋದು ಯಾವುದೂ ಇಲ್ಲ. ಮಾಡೇ ಮಾಡ್ತೀವಿ ಅನ್ನೋದು ಗುರಿ. ಅಷ್ಟೇ ಶ್ರಮ ಪಟ್ಟರೆ ಒಂದಲ್ಲ ಒಂದು ದಿನ ಆಗುತ್ತೆ. ನಮ್ಮ ಗುರಿ ಮಾತ್ರ ಆ ಲೆವೆಲ್ಗೆ ಇರಬೇಕು, ಆ ಥರನೇ ಇರಬೇಕು ಅನ್ನೋದನ್ನ ಕನಸನ್ನು ನಾವು ಯಾವತ್ತೂ ಬಿಡೋಕ್ಕೆ ಹೋಗ್ಬಾರ್ದು. ಆವಾಗ ಮಾತ್ರ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ, ನಾವು ಇಷ್ಟು ಸಂಬಳ ತೊಗೋತೀವಿ, ಇದರಲ್ಲಿ ಆಗುತ್ತಾ ಅಂತ ಅಂದರೆ ಖಂಡಿತ ಯಾವುದನ್ನು ಮಾಡೋಕ್ಕಾಗೋದಿಲ್ಲ. ಬಟ್ ಯಾವತ್ತಾದರೂ ಒಂದಿನ ಮಾಡ್ತೀವಿ, ಅದಕ್ಕೆ ಶ್ರಮ ಪಡ್ತೀವಿ ಅಂದಾಗ ನಮ್ಮ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ. ಆ ಅನುಭವ ನನಗಾಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮನೆ ಊರಲ್ಲಿ ಕಟ್ಟಬೇಕಾದ್ರೆ ಹಿಂಗೆ ಇದು ಹೊಡೆದಾಕ್ಬಿಡ್ತಿದ್ದಾಳಲ್ಲ ಅಂತ ಅಂದ್ಕೊಂಡಿದ್ರು ನಮ್ಮ ಅಪ್ಪ ನಮ್ಮ ಅಣ್ಣ ಆಗಲಿ. ಯಾರೂ ಮಾಡ್ತೀನಿ ಅಂತ ಅಂದಿಲ್ಲ. ನಾನು ನಮ್ಮ ಆಂಟಿ ಸೇರಿಕೊಂಡು ಅವ್ರಿಗೂ ಬೇಜಾರಾಗ್ತಿತ್ತು, ನಮಗೂ ಬೇಜಾರಾಗ್ತಿತ್ತು. ಸರಿ ಹೊಡ್ಸೇ ಬಿಡೋಣ, ನಾವು ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ತೀವಿ, ಅಲ್ಲಿ ನೋಡಿದ್ರೆ ಮನೆ ಹಂಗಿದ್ರೆ ಹಳೆ ಮನೆ ನಮಗೆ ಇಷ್ಟನೇ ಆಗ್ತಿರಲಿಲ್ಲ. ಸರಿ ಹೊಡ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಹೊಡ್ಸೇ ಬಿಟ್ಟಿದ್ದೆ ಹೋಗಿ. ಅವ್ರು ಎಲ್ಲರಿಗೂ ಶಾಕು. ಆಗ ನನಗೂ ಒಂದು ಕ್ಷಣಕ್ಕೆ ಶಾಕ್ ಆಗಿತ್ತು, ಹೆಂಗೆ ಕಟ್ತೀವೋ ಏನೋ ಅಂತ ಅಂದ್ಬಿಟ್ಟು. ಬಟ್ ಹಿಡ್ದು ಛಲ ಹಠ ಅದು ಮಾಡಲೇಬೇಕು ಅನ್ನೋದು, ಮಾಡ್ಕೊಂಡು ಮನೆ ಮಾಡಾದ್ಮೇಲೆ ನಾನು ಮದುವೆ ಆಗೋದು ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದರಿಂದ ತುಂಬಾ ಕಷ್ಟಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಅದು ಒಂದಲ್ಲ ಒಂದಿನ ಆಗುತ್ತೆ. ನಮ್ಮ ಹಠ ಛಲ ಯಾವತ್ತೂ ಅದು ಚೆನ್ನಾಗಿ ನಾವು ಬದುಕಬೇಕು, ಎಲ್ಲರ ಮುಂದೆ ಅನ್ನೋದು ಬರಬೇಕು. ಅದು ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ದುಡ್ದು ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹಂಗೆ ಕಷ್ಟಪಟ್ಟಿದ್ದೀನಿ ಕೂಡ. ಬಿಮಲಲ್ಲಿ ಸಂಡೇನೂ ನಾನು ವರ್ಕ್ ಮಾಡ್ತಿದ್ದೆ. ಎಲ್ಲರೂ ರಜೆ ತೊಗೊಂಡಾಗ ನಾನು ವರ್ಕ್ ಮಾಡ್ತಿದ್ದೆ. ಎಲ್ಲರೂ ಹಬ್ಬ ಅಂತ ಊರುಗಳಿಗೆ ಹೋದಾಗ ಅಲ್ಲಿ ಲಾಸ್ಟ್ ಆಪ್ಷನ್ ನಾನೇ ಇರೋದು. ನಾನು ಕೆಲಸ ಮಾಡ್ತೀನಿ ಅಂತ ಗೊತ್ತಿತ್ತು, ರಜಾ ಹಾಕಲ್ಲ ತುಂಬ ಅಂತ ಅಂದ್ಬಿಟ್ಟು. ಯಾಕಂದರೆ ನನ್ನ ತಲೆಯಲ್ಲಿ ಒಂದಿತ್ತು, ನನ್ನ ಮನೇಲಿ ಕಷ್ಟ ಇದ್ದಿದ್ದರಿಂದ ನಾನು ಅದನ್ನೆಲ್ಲ ಮೆಟ್ಟಿ ನಿಲ್ಲಲೇಬೇಕು, ಎಲ್ಲರ ಥರ ನಾನು ಬದುಕಲೇಬೇಕು ಅನ್ನೋದು ನನ್ನ ತಲೆ ಒಳಗಿದ್ದಿದ್ದು. ಅದು ನನ್ನ ಅಷ್ಟು ಶ್ರಮ ಪಡೋ ಥರ ಮಾಡ್ತು. ಆ ಶ್ರಮಕ್ಕೆ ಪ್ರತಿಫಲ ನಾನು 10 ವರ್ಷ 11 ವರ್ಷ ಒಂದೇ ಕಂಪ್ನೀಲಿ ವರ್ಕ್ ಮಾಡಿದ್ದೀನಿ. ಅಂದರೆ ಬ್ರಾಂಚ್ಗಳು ಚೇಂಜ್ ಆಗಿದೆ ಅಷ್ಟೇ. ಯಲಹಂಕ, ವೈಟ್ಫೀಲ್ಡು, ಕನಕಪುರ ಎಲ್ಲ ಕಡೆ ವರ್ಕ್ ಮಾಡಿದ್ದೀನಿ. ಅದೊಂಥರ ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಆಗಲೇ ಒಂದು ವೀಡಿಯೋದಲ್ಲಿ ನನ್ನ ಕೆಲಸದ್ದು ನನ್ನ ಎಕ್ಸ್ಪೀರಿಯನ್ಸ್ನ ತಿಳಿಸಿದ್ದೆ. ಅದೆಲ್ಲ ಸಾಧ್ಯ ಆಗಿದ್ದು ನನ್ನ ಒಂದು ಗುರಿ ಇದ್ದಿದ್ದರಿಂದನೇ. ಹೆಣ್ಮಕ್ಳಿಗೆ ಯಾವಾಗಲೂ ಗುರಿ ಇರಬೇಕು. ಚಿಕ್ಕ ಕೆಲಸನೋ ಸಣ್ಣ ಕೆಲಸನೋ ಮಾಡಬೇಕು. ಸುಮ್ಮನೆ ನಮ್ಮ ಮನೆಯವ್ರು ಏನೋ ದುಡಿತಾ ಇದ್ದಾರೆ, ಗಂಡ ಕಟ್ಕೊಂಡಿದ್ದಾನಲ್ವ ಅವನೇ ಮಾಡಲಿ ಬಿಡು, ಅವನೇ ತಂದಾಕ್ಲಿ ಬಿಡು ಅಂತ ಯಾವತ್ತೂ ಇರಬಾರ್ದು. ಅವ್ರ ಕೈಲೆಲ್ಲನೂ ಸಾಧ್ಯ ಇರಲ್ಲ. ಕೆಲವೊಬ್ಬರು 10,000 ಸಂಬಳ ತೊಗೊಂಡ್ರೆ ಕೆಲವೊಬ್ಬರು 1 ಲಕ್ಷ ಸಂಬಳ ತೊಗೋತಾರೆ, ಕೆಲವೊಬ್ಬರು 15,000 ತೊಗೋತಾರೆ. ಇನ್ನು ಅವ್ರವ್ರ ಕೆಪಾಸಿಟಿ ಏನೇನಿರುತ್ತೆ. ಇನ್ನೊಬ್ಬರು 500 ರೂಪಾಯಿ ತೊಗೊಳ್ಳೋರು ಇದ್ದಾರೆ, 1000 ರೂಪಾಯಿ ತೊಗೊಳ್ಳೋರು ಇದ್ದಾರೆ. ಅಂದರೆ ಅವ್ರವ್ರ ಕೆಪಾಸಿಟಿ ಏನೇನು ಇರುತ್ತೋ ಯಾರು ಗೊತ್ತು. ಅದ್ರ ತಕ್ಕನಾಗಿ ನಾವು ಬದುಕೊಂಡು ಹೋಗಬೇಕು. ನಮ್ಮ ಲೆವೆಲ್ಗೆ ನಾವು ಯೋಚನೆ ಮಾಡಿಕೊಂಡು ಜೀವನನ ಸಾಗಿಸ್ಬೇಕು. ಅವ್ರಿಗೂ ಪ್ರೆಷರ್ ಆಗ್ತೇನೆ ಅವ್ರ ಹಿಂದೆ ನಾವು ಸಣ್ಣದೋ ಪುಟ್ಟದೋ ಕೆಲಸ ಮಾಡಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಹಾಯನ ಮಾಡಬೇಕು. ಇಲ್ಲಾಂದರೆ ಖಂಡಿತ ಆಗೋದಿಲ್ಲ. ಅವ್ರು ಬೇಕಾಗಿದ್ದೆಲ್ಲ ಮದುವೆ ಮಾಡ್ಕೊಂಡಿದ್ದಾರೆ, ಅದು ತೊಗೊಡಿ ಇದು ತೊಗೊಡಿ ಅಂತ ಕೇಳಿದ್ರೆ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಎಲ್ಲ ನೋಡ್ಕೊಬಂದ್ಬಿಟ್ಟು ನನಗೆ ಅದು ಬೇಕೇ ಬೇಕು, ಅವ್ರು ಯಾರೋ ಮಾಡ್ತಿದ್ದಾರೆ ನನಗೆ ಬೇಕೇ ಬೇಕು, ಇಲ್ಲಿ ಈ ಥರ ಇದೆ ಅಡುಗೆ ಮನೆ, ಅಲ್ಲಿ ಆ ಥರ ಇದೆ, ಹಾಲು ಈ ಥರನೇ ಮಾಡಬೇಕು ಆ ಥರನೇ ಮಾಡಬೇಕು ಅಂತ ಪ್ರೆಷರ್ ಹಾಕ್ಬಾರ್ದು. ನಮ್ಮ ಕೈಲಿ ಆಗ್ತಿದೆಯಾ, ನಮ್ಮ ಕೈಲಿ ಇಷ್ಟು ಸಾಧ್ಯ ಆದಷ್ಟು ನಾವು ಹೇಳಬೇಕು. 80% 50% ಆದರೂ ನಮ್ಮ ಕೈಲಿ ಆಗುತ್ತೆ ಅಂದಾಗ ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗಲಿ, ಎಲ್ಲ ದುಡ್ಡನ್ನ ಅರೇಂಜ್ ಮಾಡಿಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೋಬೇಕು. ನಮ್ಮ ಹತ್ರ 20 ರೂಪಾಯಿ ಇದ್ದಾಗ 100 ರೂಪಾಯಿಗೆ ಯೋಚನೆ ಮಾಡೋದು ಅದು ಯಾವ ಅರ್ಥನೂ ಇರಲ್ಲ. ಯಾಕಂದರೆ 80 ರೂಪಾಯಿ ಸಾಲನೇ ಆಗಿರುತ್ತೆ. 80 ರೂಪಾಯಿ ಇಟ್ಕೊಂಡು 20 ರೂಪಾಯಿಗೆ ಸಾಲ ಮಾಡಬೇಕು ಅಂತ ನಮ್ಮ ಮಾವ ನನಗೆ ಹೇಳ್ಕೊಟ್ಟಿದ್ದಾರೆ. ಯಾಕಂದರೆ ನಾನು ಮನೆ ಕಟ್ಟಾಗ ತುಂಬ ಸಾಲ ಮಾಡಿಕೊಂಡೇ ಮಾಡಿದ್ದೆ. ಆ ಪ್ರೆಷರು, ಆ ಟೆನ್ಷನು, ನನ್ನ ಪ್ರಣಿ ಡಿಲ್ವರಿ ಆಗೋವರೆಗೂ ನಾನು ಆ ಪ್ರೆಷರಲ್ಲೇ ಇದ್ದೆ. ಆ ಕೆಲಸನ ಮಾಡಿ ಅದು ಸಾಲನೇ ತೀರಿಸಿದ್ದೀನಿ. ಅದಕ್ಕೋಸ್ಕರನ ಅವ್ರು ಹೇಳಿದ್ದು ನನಗಿವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಅಷ್ಟೊಂದು ಟೆನ್ಷನಲ್ಲಿ ನಾವು ಬದುಕಲೇಬಾರ್ದು. ಆಗುತ್ತಾ ಮಾಡೋಣ, ಇಲ್ವಾ ಇನ್ನೊಂದು ಸ್ವಲ್ಪ ನಿಧಾನ ಆಗುತ್ತೆ. ಆರಾಮಾಗಿ ನಾವು ಇರೋದು 4 ದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿಕೊಂಡು ಮಲ್ಕೊಳ್ಳೋಣ. ಎಷ್ಟೊಂದು ಸಾಲ ಮಾಡಿ ಬಡ್ಡಿ ಕಟ್ಟಿ ಆ ಬ್ಯಾಂಕ್ ಅವರು ಬಿಡೋದಿಲ್ಲ.
ಬೆಡ್ನ ಮಾಡಿಬಿಟ್ರೆ. ಇವಾಗ ತುಂಬ ಜನ ಲೋನಲ್ಲಿ ಮನೆ ಕಟ್ಟಿರ್ತಾರೆ, ಎಷ್ಟೊಂದು ಜನ ಮಾರೇ ಬಿಡ್ತಾರೆ ಲೋನ್ ತೀರ್ಸೋಕ್ಕಾಗದೆ. ಯಾಕೆ ಕಷ್ಟ, ಮಾರಬೇಕಾದ್ರೆ ಎಷ್ಟು ನೋವಾಗುತ್ತೆ, ಅದು ಕಷ್ಟಪಟ್ಟಿರೋದೆಲ್ಲ ಹೊರ್ಟೋಗುತ್ತೆ. ಹಂಗಾಗಿ ನಿಧಾನ ಆದರೂ ಪರವಾಗಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಚಿಕ್ಕದಾಗೆ ಕಟ್ಕೊಳ್ಳೋಣ, ತುಂಬ ಸಾಲ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನನಗಾಗಿರೋ ಅನುಭವ, ಎಷ್ಟೊಂದು ಪ್ರಾಣಗಳೇ ಹೊರ್ಟೋಗುತ್ತೆ, ಜೀವಗಳೇ ಹೊರ್ಟೋಗುತ್ತೆ ಸಾಲದಿಂದ, ಎಷ್ಟೊಂದು ಜನ ಸತ್ತೋಗಿದ್ದಾರೆ ಕೂಡ. ಹಂಗಾಗಿ ನನಗೆ ಸಾಲ ಮಾಡಿ ಎಲ್ಲ ಮಾಡೋದು ಬೇಡ ಅಂತಲೇ. ಕೆಲವೊಬ್ಬರು ಹೇಳ್ಬೋದು ಸಾಲ ಮಾಡಿ ತೀರಿಸ್ತೀವಿ, ನಮ್ಮ ಕೆಪಾಸಿಟಿ ಇದೆ ಅಂತ. ಯಾವ ಟೈಮಲ್ಲಿ ಕೆಲಸ ಹೆಂಗಿರುತ್ತೋ ಗೊತ್ತಿಲ್ಲ, ಬಿಸ್ನೆಸ್ ಹೆಂಗಿರುತ್ತೋ ಗೊತ್ತಿಲ್ಲ. ಬಟ್ ಆದಷ್ಟು ಅದೇ ಹೇಳಿದ್ನಲ್ಲ, 100 ರೂಪಾಯಿ ಇದ್ದರೆ 20 ರೂಪಾಯಿ ಮಾತ್ರ ಸಾಲ ಮಾಡೋಕ್ಕೆ ಯೋಚನೆ ಮಾಡಿದಾಗ ನಾವು ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅಂತಲೇ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಹೆಂಗೆ ಅನಿಸ್ತಿದೆಯೋ ನಿಮಗೆ ಗೊತ್ತಿಲ್ಲ, ತುಂಬ ಜನ ಕೇಳ್ತಿದ್ದಾರೆ ವಿಡಿಯೋ ಯಾಕೆ ಹಾಕಿಲ್ಲ ಅಂತ ಅಂದ್ಬಿಟ್ಟು. ಆವಾಗ ಕೇಳಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ನನ್ನ ವಿಡಿಯೋಗಳು ನೋಡ್ತಿದ್ದಾರೆ ಅಂತ ನಾನು ಏನೋ ಅನ್ಕೋತೀನಿ, ಅಯ್ಯೋ ಬೇಜಾರಾಗುತ್ತೇನೋ, ಏನು ಅನ್ಕೋತಾರೋ ಏನೋ ಅಂತ. ನಾನು ಕೆಲವೊಂದು ವೀಡಿಯೋಗಳು ಹಾಕಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜನ ಕೇಳ್ತಾರೆ ಯಾಕೆ ಇವತ್ತು ವೀಡಿಯೋ ಹಾಕಿಲ್ಲ ಅಂತ. ಆವಾಗ ತುಂಬಾ ಖುಷಿ ಆಗುತ್ತೆ. ಈ ಐಕ್ಯ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ, ಹೆಣ್ಮಕ್ಳಿಗಂತೂ ಇಷ್ಟ ಆಗೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.